ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು ಎಷ್ಟು ಶಕ್ತಿಶಾಲಿಯಾಗಿದೆ, ಅದು ಜನರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಅದು ಒಬ್ಬ ವ್ಯಕ್ತಿಯ ಜೀವವನ್ನು ಬಲಿ ತೆಗೆದುಕೊಳ್ಳುವಷ್ಟು ಪವರ್ಫುಲ್ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ಕೇರಳದಲ್ಲಿ ನಡೆದಂಥ ಬಸ್ ಇನ್ಸಿಡೆಂಟ್. ಒಂದು ವೈರಲ್ ವಿಡಿಯೋ, ಒಂದು ಆರೋಪ, ಕೊನೆಗೆ ಒಂದು ಜೀವದ ಅಂತ್ಯ ಆಯಿತು. ಈ ಘಟನೆ ಸೋಷಿಯಲ್ ಮೀಡಿಯಾದ ನ್ಯಾಯ ನಿರ್ಣಯ ಎಷ್ಟು ಅಪಾಯಕಾರಿ ಅನ್ನೋದನ್ನು ತೋರಿಸಿದೆ. ಇದು ಇವತ್ತಿನ ಸಮಾಜಕ್ಕೆ ದೊಡ್ಡ ಪಾಠ ಆದರೆ ಮುಂದಿನ ಜನರೇಷನ್ಗೆ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಹಾಗಾದರೆ ಕೇರಳದ ಬಸ್ನಲ್ಲಿ ಏನಾಯಿತು, ಆ ಮಹಿಳೆ ಮಾಡಿದಂಥ ಆರೋಪ ಏನು, ಈ ಘಟನೆ ನಡುವಿನ ಸತ್ಯಾಸತ್ಯತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಲೆಟ್ಸ್ ವೆಲ್ಕಮ್. ಜನವರಿ 16ನೇ ತಾರೀಕು ಕೇರಳದಲ್ಲಿ ಈ ಘಟನೆ ನಡೆಯುತ್ತೆ. 42 ವರ್ಷದ ದೀಪಕ್ ಅವರು ಕಣ್ಣೂರಿನಿಂದ ಪೈನೂರಿಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಅದೇ ಬಸ್ನಲ್ಲಿ ಸಂಜಿತಾ ಮುಸ್ತಫಾ ಎಂಬ ಮಹಿಳೆ ಕೂಡ ಇದ್ದರು. ಬಸ್ ತುಂಬ ಜನ ಇದ್ದಿದ್ದರಿಂದ ತುಂಬ ರಶ್ ಆಗಿತ್ತು. ಈ ಸಂದರ್ಭದಲ್ಲಿ ಸಂಜಿತಾ ಮುಸ್ತಫಾ ಅವರು ಆ ವ್ಯಕ್ತಿ ನನಗೆ ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾನೆ ಅಂತ ಆರೋಪ ಮಾಡ್ತಾಳೆ. ಅಷ್ಟೇ ಅಲ್ಲ, ದೀಪಕ್ನ ವಿಡಿಯೋವನ್ನು ಆತನಿಗೆ ಗೊತ್ತಿಲ್ಲದಂತೆ ರಹಸ್ಯವಾಗಿ ರೆಕಾರ್ಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಳೆ. ಈ ಸಂಜಿತಾ ಮುಸ್ತಫಾ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದಂತೆ ವಿಡಿಯೋ ವೈರಲ್ ಆಗುತ್ತೆ. ಮಿಲಿಯನ್ ಗಟ್ಟಲೆ ಜನ ಅದನ್ನು ನೋಡ್ತಾರೆ. ಇನ್ನು ಈ ವಿಡಿಯೋ ವೈರಲ್ ಆದ ನಂತರ ದೀಪಕ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲಿಂಗ್, ಅವಮಾನ, ಬೆದರಿಕೆಗಳು ಶುರುವಾಗುತ್ತೆ. ಜನರು ದೀಪಕ್ ಅವರನ್ನು ಕಟುವಾಗಿ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇವನು ಅಪರಾಧಿ, ಇವನು ಶಿಕ್ಷೆಗೆ ಅರ್ಹ, ಇವನು ಅದು ಇದು ಅಂತ ನ್ಯಾಯಾಲಯದಲ್ಲಿ ತೀರ್ಪು ಬರೋ ಮುಂಚೆನೇ ಜನರನ್ನೇ ತೀರ್ಮಾನ ಮಾಡಿಬಿಟ್ರು. ಎಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ. ನಂತರ ಆ ವಿಡಿಯೋ ದೀಪಕ್ನ ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್, ಕೊನೆಗೆ ದೀಪಕ್ನೂ ಕೂಡ ತಲುಪುತ್ತೆ. ಇದರಿಂದ ಆತನ ಮುಖ, ಹೆಸರು ಎಲ್ಲ ಪಬ್ಲಿಕ್ ಆಗುತ್ತೆ, ಗೌರವ ಮರ್ಯಾದೆ ಹಾಳಾಗುತ್ತೆ. ಇನ್ನು ಈ ವಿಡಿಯೋವನ್ನು ಗಮನಿಸಿದ್ರೆ ದೀಪಕ್ ಅವರ ಕೈ ಅಚಾನಕ್ಕಾಗಿ ತಗಲದಂತೆ ಕಾಣಿಸುತ್ತೆ ಹೊರತು ಉದ್ದೇಶಪೂರ್ವಕವಾಗಿ ಮಾಡದಂತೆ ಕಾಣಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಾದಂಥ ಅವಮಾನ ಮತ್ತು ಸುಳ್ಳು ಆರೋಪ, ಈ ಎಲ್ಲ ಘಟನೆಗಳಿಂದ ಮಾನಸಿಕ ಒತ್ತಡವನ್ನು ತಾಳಲಾಗದೆ ವಿಡಿಯೋ ವೈರಲ್ ಆದ 2 ದಿನಗಳಲ್ಲಿ ಅಂದರೆ ಜನವರಿ 18ನೇ ತಾರೀಕು ದೀಪಕ್ ತಮ್ಮ ಮನೆಯಲ್ಲಿ ನೇಣಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವರ ತಂದೆ ತಾಯಿ ಮತ್ತು ಸ್ನೇಹಿತರು ದೀಪಕ್ ತಪ್ಪು ಮಾಡಿಲ್ಲ, ಆದರೆ ಆ ಮಹಿಳೆ ಮತ್ತು ಸೋಷಿಯಲ್ ಮೀಡಿಯಾ ಸೇರಿ ನಮ್ಮ ಮಗನನ್ನು ಕೊಂದರು ಅಂತ ಕಣ್ಣೀರಿಡ್ತಿದ್ದಾರೆ. ಇನ್ನು ಆತ್ಮಹತ್ಯೆ ನಂತರ ಪೊಲೀಸರು ಕೇಸ್ ದಾಖಲಿಸಿ ಆ ಮಹಿಳೆ ಸಂಜಿತಾ ವಿರುದ್ಧ ಆತ್ಮಹತ್ಯೆಗೆ ಪ್ರೇರಣೆ ಎಂಬ ಆರೋಪದಲ್ಲಿ ಆಕೆಯನ್ನು ಅರೆಸ್ಟ್ ಮಾಡ್ತಾರೆ. ವಿಡಿಯೋ ಎಡಿಟ್ ಆಗಿದೆಯಾ, ಆರೋಪ ಸತ್ಯನಾ, ಇದೆಲ್ಲ ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ ಇತ್ತೀಚಿನ ವರದಿ ಪ್ರಕಾರ ಸುದೀರ್ಘ ವಿಚಾರಣೆ ನಡೆಸಿದ ನಂತರ ಮೊನ್ನೆ ಫೆಬ್ರವರಿ 11ನೇ ತಾರೀಕು ಈ ಸಂಜಿತಾಗೆ ಜಾಮೀನು ಸಿಕ್ಕಿದೆ. ಆಕೆ ಏನೋ ಇದೀಗ ಆಚೆ ಬಂದು, ಆದರೆ ಅನ್ಯಾಯವಾಗಿ ಆತನ ಪ್ರಾಣ ಹೋಯಿತು. ಒಂದು ವಿಡಿಯೋ, ಒಂದು ಪೋಸ್ಟ್, ಒಂದು ಕ್ಷಣದ ಕೋಪ ಮತ್ತು ಇವರಿಬ್ಬರ ಅಚಾತುರ್ಯದಿಂದ ಆಕೆ ಜೈಲಿಗೆ ಹೋಗಿ ಬಂದರೆ ಈ ಕಡೆ ಈತನ ಪ್ರಾಣ ಹೋಯಿತು. ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸೋಷಿಯಲ್ ಮೀಡಿಯಾದ ಪಾತ್ರ ದೊಡ್ಡದಿದೆ. ಮತ್ತು ಆಕೆ ಆರೋಪ ಮಾಡಿದಂಥ ರೀತಿ ಇದೆಯಲ್ಲ, ಅದು ಕೂಡ ತಪ್ಪು. ಬಸ್ನಲ್ಲಿ ಆ ರೀತಿ ಏನಾದರೂ ಆಕೆಗೆ ಹಿಂಸೆ ಅನಿಸಿದರೆ ಅದನ್ನು ಅಲ್ಲೇ ಪ್ರಶ್ನೆ ಮಾಡಬೇಕಿತ್ತು. ಕಂಡಕ್ಟರ್ ಅಥವಾ ಯಾರಿಗಾದರೂ ಹೇಳ್ಬೋದಿತ್ತು. ಆದರೆ ಅದು ಯಾವುದನ್ನು ಕೂಡ ಆಕೆ ಮಾಡಲ್ಲ, ಜಸ್ಟ್ ವಿಡಿಯೋ ಮಾಡ್ಕೊತಾಳೆ ಅಷ್ಟೇ. ಇನ್ನು ಮಿಸ್ಬಿಹೇವ್ ಆಗ್ತಿದೆ ಅಂತ ಅಂದಾಗ ವಾಯ್ಸ್ ರೈಸ್ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಅಂದರೆ ಈ ರೀತಿ ಕೂಡ ಆಗ್ಬೋದು ಅನ್ನೋದಕ್ಕೆ ಈ ಇನ್ಸಿಡೆಂಟ್ ಬೆಸ್ಟ್ ಎಕ್ಸಾಂಪಲ್. ಹೇಗಿದ್ದರೂ ಆಕೆ ವಿಡಿಯೋ ಮಾಡಿದ್ದು, ಪೊಲೀಸ್ನವ್ರು ಕೊಟ್ಟು ಅದನ್ನು ಕಂಪ್ಲೇಂಟ್ ಕೊಡ್ಬೋದಿತ್ತು. ಆದರೆ ಆಕೆ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ. ಆಕೆ ಏನು ಅಂದ್ಕೊಂಡು ಆ ರೀತಿ ಮಾಡೋದೋ ಗೊತ್ತಿಲ್ಲ. ಬಹುಶಃ ವಿಡಿಯೋ ಏನಾದರೂ ವೈರಲ್ ಆದರೆ ಆನಂತರ ಪೊಲೀಸರೇ ಆತನನ್ನು ಅರೆಸ್ಟ್ ಮಾಡ್ತಾರೆ. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ವ್ಯೂಸು, ಲೈಕ್ಸು, ಜನಪ್ರಿಯತೆ ಸಿಗುತ್ತೆ ಅಂತ ಅಂದ್ಕೊಂಡು ಆ ರೀತಿ ಮಾಡೋದು ಅನಿಸುತ್ತೆ. ಆದರೆ ಕೊನೆಗೆ ಅದು ಆಕೆಗೆ ಉಲ್ಟಾ ಹೊಡೀತು. ಸೊ ಆರೋಪ ಸತ್ಯನೇ ಆಗಿರ್ಬೋದು, ಆದರೆ ಅದನ್ನು ಹೇಳುವಂಥ ಪ್ರೋಸೆಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಆದರೆ ಒಂದು ಮಾತ್ರ ಇಲ್ಲಿ ಕ್ಲಿಯರ್, ಎಲ್ಲೋ ಕೂತ್ಕೊಂಡು ಯಾರೋ ಮಾಡುವಂಥ ಒಂದು ಕಮೆಂಟ್, ಒಂದು ಶೇರ್, ಅದು ಇನ್ನೊಬ್ಬರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಮತ್ತು ಸೋಷಿಯಲ್ ಮೀಡಿಯಾದ ನ್ಯಾಯ ನಿರ್ಣಯ ಎಷ್ಟು ಅಪಾಯಕಾರಿ ಅನ್ನೋದನ್ನು ತೋರಿಸಿದಂಥ ಇನ್ಸಿಡೆಂಟ್ ಇದು. ಹೀಗಾಗಿ ಸೋಷಿಯಲ್ ಮೀಡಿಯಾ ಸುಪ್ರೀಂ ಕೋರ್ಟ್ ಆಗಬಾರ್ದು, ಕಮೆಂಟ್ ಮಾಡೋರು ಯಾರು ಜಡ್ಜ್ಗಳಾಗಬಾರ್ದು. ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇದಿಷ್ಟು ಕೇರಳದ ಬಸ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.